ಎಲ್ರಿಗೂ ನಮಸ್ಕಾರ. ನಾನು ನನ್ನ ಜೀವನದ ಒಂದು ಸಂದರ್ಭದಲ್ಲಿ ತಗೊಂಡಂತಹ ಒಂದು ಸಣ್ಣ ನಿರ್ಧಾರ ಹೇಗೆ ಇವತ್ತಿನ ಸಿದ್ಧಪಡಿಸಿದ ಭಾಷಣ ಆಯ್ತು ಅನ್ನೋ ಕಥೆನ ನಿಮ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇವತ್ತು ಬಂದಿದ್ದೀನಿ. ಇದು ಆಗಿದ್ದು 2000ನೇ ಇಸ್ವಿ ಜುಲೈ 30ನೇ ತಾರೀಕು. ಅವತ್ತು ನಿಮ್ಗೆಲ್ಲ ಗೊತ್ತೇ ಇದೆ, ನಾನೇನಂತಂದ್ರೆ ಇಂಜಿನಿಯರಿಂಗ್ ಓದಿದ್ದು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ಆ 2000ನೇ ಇಸ್ವಿಲಿ ನಾನು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಅವತ್ತು ಏನಾಗಿತ್ತು ಅಂತಂದ್ರೆ, ಭಾನುವಾರ ಅವತ್ತು ನಾನು ಹೇರ್ ಕಟಿಂಗ್ ಮಾಡ್ಸೋದಕ್ಕೆ ಅಂತ ಗೋಣಿಕೊಪ್ಪಕ್ಕೆ ಬಂದಿದ್ದೆ. ಅವಾಗೆಲ್ಲ ಈ ಮೊಬೈಲ್ ಎಲ್ಲ ಇನ್ನೂ ಬಂದಿರ್ಲಿಲ್ಲ. ನಾನು ಹೇರ್ ಕಟಿಂಗ್ ಸಲೂನ್ ಪಕ್ಕ ಒಂದು STD ಬೂತ್ ಇತ್ತಲ್ಲ, ಅಲ್ಲಿಂದ ನಮ್ಮ ಅಪ್ಪನ್ಗೆ ಫೋನ್ ಮಾಡಿದೆ, ಈ ರೀತಿ ಹೇರ್ ಕಟಿಂಗ್ ಮಾಡ್ಸೋದಕ್ಕೆ ಬಂದಿದ್ದೀನಿ ಅಂತ. ನಮ್ಮಪ್ಪ, ಲೇ ಇವತ್ತು ಭೀಮ್ ಅಮಾವಾಸ್ಯೆ ಕಣ, ಹೇರ್ ಕಟಿಂಗ್ ಮಾಡ್ಸಕ್ ಬಂದಿದ್ಯಲ್ಲ, ಇವತ್ತು ಹೇರ್ ಕಟಿಂಗ್ ಮಾಡಿಸ್ಬಾರ್ದು, ಹೋಗು ವಾಪಸ್ಸು ಅಂತಂದ್ರು. ಅವಾಗ ನನ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇತ್ತು. ನಾನು ವಾಪಸ್ ಹೋದೆ ಹಾಸ್ಟೆಲ್ಗೆ. ಈ ಒಂದು ಭೀಮ್ ಅಮಾವಾಸ್ಯೆ ದಿನ ಒಂದು ಹೇರ್ ಕಟಿಂಗ್ ಮಾಡಿಸದೇ ಇರುವಂತ ಒಂದು ಸಣ್ಣ ನಿರ್ಧಾರ ಮುಂದೆ ಹಲವು ತಿರುವುಗಳನ್ನ ಪಡ್ಕೋತು. ಅವತ್ತು ರಾತ್ರಿ ಏನಾಗಿತ್ತು ಅಂತಂದ್ರೆ, ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡ್ಬಿಟ್ಟಿದ್ದ. ನನ್ಗೆ ಅಲ್ಲಿವರೆಗೆ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡಿದ್ದೆ, ಬಟ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ದಿನಪತ್ರಿಕೆಗಳಲ್ಲಿ ಕಿಡ್ನಾಪ್ ಆದ ದಿನದಿಂದ ಹಲವಾರು ದಿವಸಗಳವರೆಗೆ ಎಲ್ಲಾ ಪತ್ರಿಕೆಗಳಲ್ಲೂ ರಾಜ್ಕುಮಾರ್ ಅವರ ವೈಯಕ್ತಿಕ ವಿವರಗಳನ್ನ ಒಳಗೊಂಡಂತಹ ಲೇಖನಗಳು ತುಂಬಿರ್ತಾ ಇದ್ವಿ. ನಾನು ಈ ಲೇಖನಗಳನ್ನೆಲ್ಲ ಓದ್ತಾ ಇದ್ನಲ್ಲ, ಅವಾಗ ನನ್ಗೆ ರಾಜ್ಕುಮಾರ್ ಅವರ ವೈಯಕ್ತಿಕ ವಿವರಗಳು ಅದೆಲ್ಲ ಗೊತ್ತಾಗ್ತಾ ಹೋಯ್ತು. ನನ್ಗೆ ಏನಂದ್ರೆ ಆಶ್ಚರ್ಯ ಆಗೋಯ್ತು. ನನ್ಗೆ ರಾಜ್ಕುಮಾರ್ ಅವರ ನಟನಾ ಸಾಮರ್ಥ್ಯ ಅಥವಾ ಗಾಯನ ಸಾಮರ್ಥ್ಯಕ್ಕಿಂತ ಅವರು ಇಷ್ಟೆಲ್ಲಾ ಸಾಧನೆ ಮಾಡಿರೋರು ಹೇಗೆ ಅಷ್ಟು ಸರಳತೆಯಿಂದ ವಿನಯವಂತಿಕೆಯಿಂದ ಜೀವನ ಮಾಡ್ತಾರೆ ಅನ್ನೋದೇ ಸೋಜಿಗದ ಸಂಗತಿ ಆಗೋಯ್ತು. ನನಗೆ ರಾಜ್ಕುಮಾರ್ ಅವ್ರ ಮೇಲೆ ಅಪಾರ ಗೌರವ ಮೂಡ್ತು. ಒಂದು ಶುಭ ಮುಹೂರ್ತದಲ್ಲಿ, ಇನ್ನು ರಾಜ್ಕುಮಾರ್ ಅವರು ಬಿಡುಗಡೆ ಆಗೋವರೆಗೂ ನಾನು ಹೇರ್ ಕಟಿಂಗ್ ಮಾಡ್ಸಲ್ಲ ಅಂತ ಭೀಷ್ಮ ಶಪಥ ಮಾಡ್ಬಿಟ್ಟೆ. ಆಮೇಲಿಂದ ಅದೇ ಆ ಶಪಥನ ಚಾಚು ತಪ್ಪದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ದಿನಗಳು ಉರುಳ್ತಾ ಇತ್ತು. 100 ದಿನ ಆಗೋಯ್ತು ಕಿಡ್ನಾಪ್ ಮಾಡಿ. ಈ ಪುಣ್ಯಾತ್ಮ ವೀರಪ್ಪನು ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡ್ತಾ ಇಲ್ಲ. ನನಗೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ನನಗೆ ಆ ಸಂದರ್ಭದಲ್ಲೇ ಹೆಣ್ಮಕ್ಳ ಮೇಲೆ ಗೌರವ ಹಿಮ್ಮಡಿ ಆಗಿದ್ದು. ಯಾಕಪ್ಪ ಅಂತಂದ್ರೆ, ನಾನು 5 ರಿಂದ 6 ಸೆಂಟಿಮೀಟರ್ ಕೂದಲು ಬೆಳೆಸ್ಕೊಂಡೆ ಮೇಂಟೈನ್ ಮಾಡಕ್ ಆಗ್ದೇನೆ ಒದ್ದಾಡ್ತಾ ಇದ್ದೀನಿ. ಬಹುತೇಕ ಹೆಣ್ಮಕ್ಳಿಗೆ ಮಿನಿಮಮ್ 1 ಅಡಿ ಕೂದಲು ಇರ್ತದೆ. ಅದನ್ನ ಮೇಂಟೈನ್ ಮಾಡ್ಕೊಂಡು ಅದ್ರ ನಡುವೆ ಸಬ್ಜೆಕ್ಟ್ ಗಳನ್ನ ಓದಿ ಎಲ್ಲಾ ಪರೀಕ್ಷೆಗಳನ್ನ ಡಿಸ್ಟಿಂಕ್ಷನ್ ಅಲ್ಲಿ ಅದ್ ಹೆಂಗ್ ಪಾಸ್ ಮಾಡ್ತಾರೆ ಅನ್ನೋದು ನನಗೆ ಇವತ್ತಿನವರೆಗೂ ಚಿದಂಬರ ರಹಸ್ಯ ಆಗಿ ಉಳ್ಕೊಂಡಿದೆ. ಹೀಗೆ ಒಂದಷ್ಟು ದಿನ ಕಳೀತು. ಒಂದ್ ದಿವಸ ನಾನು ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಸಹಪಾಠಿ ಜೊತೆ ಮಾತಾಡ್ತಾ ಇದ್ದೆ. ಮಾತಿನ ಮಧ್ಯ ಅವರು, ಮೋಹನ್ ನೀವು ಹೇರ್ ಕಟಿಂಗ್ ಮಾಡಿಸ್ಬೇಕು ಅಂತಂದ್ರು. ನಾನು ಇದೇನಪ್ಪ ಹಿಂಗೆ ಹೇಳ್ತಾ ಇದಾರಲ್ಲ ಅಂತ ಯೋಚನೆ ಮಾಡಿ, ಯಾಕೆ ಸೈಫ್ ಅಲಿ ಖಾನ್ ಅವರೆಲ್ಲ ಕೂದ್ಲು ಬಿಟ್ಟಿಲ್ವಾ ಅಂತಂದೆ. ನಿಮ್ಗೆ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಫಿಲಂ ಅಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ ಗೊತ್ತಾ? ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ಹಿಂಗ್ ಕಂಟಿನ್ಯೂ ಆಗುತ್ತೆ ಆ ಡೈಲಾಗ್. ಆ ಡೈಲಾಗ್ ಹೇಳ್ಬೇಕಾದ್ರೆ ರಾಜ್ಕುಮಾರ್ ಅವ್ರ ಮುಖದಲ್ಲಿ ಒಂದ್ ಲುಕ್ ಇರುತ್ತಲ್ಲ, ಹಂಗೊಂದ್ ಲುಕ್ ಕೊಟ್ರು ನನ್ ಸಹಪಾಠಿ ನನ್ಗೆ ಹೇಳಿದ್ರು. ಆಮೇಲಿಂದ ಸೈಫ್ ಅಲಿ ಖಾನ್ ಆಕ್ಟ್ರು, ನೀವು ಪ್ರೊಫೆಷನಲ್ ಸ್ಟೂಡೆಂಟ್, ಹೋಗಿ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬನ್ನಿ ಅಂತಂದ್ರು. ನನಗೆ ಫಸ್ಟ್ ರೌಂಡ್ ಹೀನಾಯ ಸೋಲು. ನಾನ್ ಸೆಕೆಂಡ್ ರೌಂಡ್ ರೆಡಿ ಆದೆ, ಇನ್ನೇನ ಡೈಲಾಗ್ ಡೆಲಿವರಿ ಮಾಡ್ಬೇಕು. ಅಷ್ಟ್ರಲ್ಲಿ ನನ್ಗೆ ಒಂದು ಆಲೋಚನೆ ಬಂದ್ಬಿಡ್ತು. ನಾನು ಸುಮ್ನೆ ಸೈಫ್ ಅಲಿ ಖಾನ್ ರೆಫರೆನ್ಸ್ ಕೊಟ್ಟಿರೋದಕ್ಕೆ ಇವ್ರು ನೋಡಿದ್ರೆ ಹಿರಣ್ಯಕಶಿಪು ರೇಂಜ್ ಅಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಅಕಸ್ಮಾತ್ ನಾನು ಹೇರ್ ಕಟಿಂಗೇ ಮಾಡ್ಸಲ್ಲ ಅಂದ್ಬಿಟ್ರೆ, ಉಗ್ರ ನರಸಿಂಹ ಅವತಾರ ತೆಗೆದ್ಬಿಟ್ಟು ನನ್ಗೇನಾರ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ, ಸಡನ್ ಆಗಿ ಹೇರ್ ಕಟಿಂಗ್ ಮಾಡಿಸಲು ನಿರಾಕರಿಸಿದ ಯುವಕನ ಭೀಕರ ಹತ್ಯೆ ಅಂತ ಕಣ್ಮುಂದೆ ಹೆಡ್ಲೈನ್ ಫ್ಲಾಶ್ ಆಗೋಯ್ತು. ನಾನು ಈ ಸೈಫ್ ಅಲಿ ಖಾನ್ ಆಕ್ಟ್ರು, ನಾನು ಪ್ರೊಫೆಷನಲ್ ಸ್ಟೂಡೆಂಟು ಅಂತ ಗೊತ್ತಿಲ್ಲದೆ ಇರೋ ಬುದ್ಧಿವಂತ ಅಲ್ಲದೆ ಇರ್ಬೋದು. ಆದ್ರೆ ಹೇರ್ ಕಟಿಂಗ್ ಅಂತ ಕ್ಷುಲ್ಲಕ ವಿಚಾರಕ್ಕೆ ಜೀವ ಕಳ್ಕೊಳ್ಳುವಂತ ದಡ್ಡ ಅಂತೂ ಅಲ್ಲ. ನಾನು ಗಂಭೀರವಾಗಿ ಹೋದೆ, ಹೇರ್ ಕಟಿಂಗ್ ಮಾಡಿಸ್ಕೊಂಡೆ, ಬಂದೆ. ಈ ಘಟನೆಯಿಂದ ಪರಿಣಾಮ ಏನಾಯ್ತು ಅಂತಂದ್ರೆ, ಇವತ್ತು ಕೂಡ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಕೂದ್ಲು ಬಾಚ್ಕೋತಾ ಇರ್ಬೇಕಾದ್ರೆ, ಕೂದ್ಲು ಒಂದ್ ಸ್ವಲ್ಪ ಉದ್ದ ಇದ್ರೆ ಕನ್ನಡಿ ಒಳಗಳಿಂದ ನಾನಾರು ಅಯ್ಯಬ್ಬಾ ಅಂತ ಭಯ ಸ್ಟಾರ್ಟ್ ಆಗ್ಬಿಡ್ತದೆ ನನ್ಗೆ. ಸೊ ಈ ಘಟನೆ ಎಲ್ಲ ನಡೀತು. ಆಮೇಲೆ ಕಾಲಚಕ್ರ ಉರುಳ್ತಾ ಹೋಯ್ತು. ಆಮೇಲಿಂದ ನಿನ್ನೆ ರವಿಕುಮಾರ್ ಅವರು, ನಾನು ಬೆಂಗಳೂರಿಂದ ಮಂಡ್ಯಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದೆ. ಆವಾಗ ರವಿಕುಮಾರ್ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ,
ಸೂರಜ್ ಅವರು ಸಿದ್ಧಪಡಿಸಿದ ಭಾಷಣ ಕೊಡ್ಬೇಕಾಗಿತ್ತು, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ನೀನೇ ಕೊಡು ಮೋನ ಅಂತ ಹೇಳಿದ್ರು. ನಾನ್ ಈಗ ಯಾವ್ದಪ್ಪ ಸಿದ್ಧಪಡಿಸಿದ ಭಾಷಣ ರೆಡಿ ಮಾಡ್ಲಿ ನಾನು ಈ ಟೈಮಲ್ಲಿ ಅಂತ ಯೋಚನೆ ಮಾಡಿದೆ. ಸ್ವಲ್ಪ ಯೋಚನೆ ಮಾಡಿದಾಗ ಈ ಹೇರ್ ಕಟಿಂಗ್ದು ಪ್ರಸಂಗ ನೆನಪಾಯ್ತು. ನಾನು ಟ್ರೈನಲ್ಲಿ ಕೂತ್ಕೊಂಡು ಫುಲ್ ಬರ್ದಾದ್ಮೇಲೆ ಯಾವ್ದಕ್ಕೂ ಇರ್ಲಿ ಅಂತ ಅಂದ್ಬಿಟ್ಟು ನಾನು ಅಚರೇಕರ್ ಸರ್ಗೆ ಕಾಲ್ ಮಾಡಿದೆ. ಅಚರೇಕರ್ ಸರ್ ಕಾಲ್ ಮಾಡಿ, ಸರ್ ನಾಳೆ ಒಂದು ನೀವು ಸಿದ್ಧಪಡಿಸಿದ ಭಾಷಣ ಕೊಡ್ಬೇಕಲ್ಲ ಅಂತಂದೆ. ಅವ್ರು ಓಕೆ ಅಂತಂದ್ರು. ಈಗ 2 ಸಿದ್ಧಪಡಿಸಿದ ಭಾಷಣ ಇದೆ, ಇದನ್ನ ಮೌಲ್ಯಮಾಪನ ಮಾಡೋದು ಯಾರು? ಇನ್ನು ಸಮಗ್ರ ಮೌಲ್ಯಮಾಪನ ಮಾಡೋದು ಯಾರು? ಈ ತರ ಗೊಂದಲಗಳು ಶುರು ಆಗೋಯ್ತು ನನ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಈ ತರ ಗೊಂದಲಗಳು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅಚರೇಕರ್ ಸರ್ ಪುನಃ ಕಾಲ್ ಮಾಡಿದೆ. ಸರ್ ನಾನೇ ಸಿದ್ಧಪಡಿಸಿದ ಭಾಷಣ ಕೊಡ್ತೇನೆ, ನೀವು ಅದನ್ನ ಮೌಲ್ಯಮಾಪನ ಮಾಡಿ, ಅದ್ರ ಜೊತೆಗೆ ಸಮಗ್ರ ಮೌಲ್ಯಮಾಪನ ಕೂಡ ಮಾಡಿ ಅಂತ ವಿನಂತಿ ಮಾಡ್ಕೊಂಡೆ. ಅವರು ಒಪ್ಕೊಂಡ್ರು. ಇವತ್ತು ಈಗ ನಿಮ್ ಮುಂದೆ ಈ ಸಿದ್ಧಪಡಿಸಿದ ಭಾಷಣವನ್ನ ಪ್ರಸ್ತುತ ಪಡಿಸಿದ್ದೀನಿ. ಈ ಒಟ್ಟಾರೆ ಘಟನೆಗಳಿಂದ ನಾನ್ ಕಲ್ತಂತ ಪಾಠ 2. ಮೊದಲನೇ ಪಾಠ ಏನಪ್ಪಾ ಅಂತಂದ್ರೆ, ನಮ್ ಜೀವನದಲ್ಲಿ ಹಲವಾರು ವಿಚಾರಗಳು ನಡೀತಾ ಇರ್ತವೆ. ಇದ್ರ ಜೊತೆಗೆ ಸಮಾಜದಲ್ಲೂ ಹಲವಾರು ಘಟನೆಗಳು ನಡೀತಾ ಇರ್ತವೆ. ಏನೇ ನಡೆದ್ರು ನಾವು ಸಮಯಕ್ಕೆ ಸರಿಯಾಗಿ ಹೇರ್ ಕಟಿಂಗ್ ಮಾಡಿಸ್ಬೇಕು. 2ನೇ ಪಾಠ ಏನಪ್ಪಾ ಅಂತಂದ್ರೆ, ನಾವು ಸ್ವಲ್ಪ ನಮ್ ಮಿದುಳಿಗೆ ಕೆಲಸ ಕೊಟ್ಟು ಒಂಚೂರು ಪ್ರಯತ್ನ ಮಾಡಿದ್ರೆ ಒಂದು ಸಣ್ಣ ಪ್ರಸಂಗನ ಕೂಡ ಒಂದು ಸಿದ್ಧಪಡಿಸಿದ ಭಾಷಣ ಮಾಡ್ಬೋದು. ಇದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.